ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತಾರೆ. ನಾವು ಪ್ರೀತಿಸಿದ್ದು ನಮ್ಮದಾಗುವುದು ಅದೃಷ್ಟವಿದ್ದಾಗ ಮಾತ್ರ. ನಾವು ಬಯಸಿದ್ದು ಹತ್ತಿರವಾಗುವುದು ಹಣೆಯಲ್ಲಿ ಬರೆದಿದ್ದಾಗ ಮಾತ್ರ. ಉತ್ಸಾಹದಿಂದ ಮುನ್ನುಗ್ಗುವ ಸ್ವಭಾವವನ್ನು ಮೈಗೂಡಿಸಿಕೊಳ್ಳಿ. ಹಿಂಜರಿಕೆಯ ಸ್ವಭಾವವನ್ನು ಬಿಟ್ಟು ಬಿಡಿ. ಆತ್ಮವಿಶ್ವಾಸವೇ ಯಶಸ್ಸಿನ ದೊಡ್ಡ ಬಲ ಎಂಬುದು ನಿಮಗೆ ನೆನಪಿರಲಿ. ಕಣ್ಣಲ್ಲಿ ನೀರು ತುಂಬಿಕೊಂಡವರಿಗೆ ಜಗತ್ತು ಕಾಣೋದಿಲ್ಲ. ಮನಸ್ಸಲ್ಲಿ ಬರೀ ದ್ವೇಷನೇ ತುಂಬಿಕೊಂಡವರಿಗೆ ಪ್ರೀತಿಸುವವರ ಪ್ರೀತಿನೂ ಕಾಣೋದಿಲ್ಲ. ತುಳಿದಷ್ಟು ಮತ್ತೆ ಮತ್ತೆ ಚಿಗುರುವ ಗರಿಕೆಯ ಹುಲ್ಲಾಗಬೇಕು. ಜರಿದಷ್ಟು ಜಗಮಗಿಸುವ ದೀಪದ ಬೆಳಕಾಗಬೇಕು. ತೂರಿದಷ್ಟು ಎತ್ತರಕ್ಕೆ ಹಾರಾಡುವ ಗಾಳಿಪಟವಾಗಬೇಕು. ಕೈ ಬಿಟ್ಟಷ್ಟು ಮತ್ತೆಂದು ಕೈಗೆ ಸಿಗದ ಪಾದರಸವಾಗಿರಬೇಕು. ಇವೆಲ್ಲವೂ ಮೀರಿ ನಾವು ನಾವಾಗಿಯೇ ನಮ್ಮತನದ ಅಡಿಯಲ್ಲಿಯೇ ಬೆಳಗಬೇಕು, ಬೆಳಕನ್ನ ಚೆಲ್ಲಬೇಕು. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಒಮ್ಮೆ ಹಾರಿ ಹೋದರೆ ಮತ್ತೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ. ಮನಸ್ಸು ಚೆನ್ನಾಗಿಲ್ಲದ ಮೇಲೆ ಮನೆ ಚೆನ್ನಾಗಿದ್ದರೆ ಏನು ಪ್ರಯೋಜನ? ಅದಕ್ಕೆ ಹಿರಿಯರು ಹೇಳುತ್ತಾರೆ, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾಗಿರಬೇಕಂತೆ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ಯಾರೋ ಚಾಣಕ್ಯನಿಗೆ ಕೇಳಿದರಂತೆ, ವಿಷ ಎಂದರೇನು ಅಂತ. ಆತ ಬಹು ಸುಂದರ ಉತ್ತರ ನೀಡಿದ, ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷ. ಅಧಿಕಾರ, ಐಶ್ವರ್ಯ, ಹಸಿವು, ದುರಾಸೆ, ಸೋಮಾರಿತನ, ಪ್ರೇಮ, ಆಕಾಂಕ್ಷೆ, ದ್ವೇಷ ಅಥವಾ ಯಾವುದಾದರೂ ಇರಬಹುದು. ನೀನೆಷ್ಟೇ ಅದ್ಭುತವಾಗಿ ಬದುಕಿದರೂ ಸತ್ತ ಮೇಲೆ ಹೋಗುವುದು ಮಣ್ಣೆಗೆನೆ. ಹಾಗಂತ ಏನೇನು ಸಿಕ್ಕಿದ್ದನ್ನೆಲ್ಲ ತಿನ್ನೋಕ್ಕಾಗಲ್ಲ, ಹೇಗೇಗೋ ಬದುಕೋಕೂ ಆಗಲ್ಲ. ಊಟದಲ್ಲಿ ರುಚಿ ಹೇಗೆ ಮುಖ್ಯನೋ ಬದುಕಲ್ಲಿ ಮನಸ್ಸಾಕ್ಷಿನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಅಂದವಾದ ರೂಪ ಬರೀ ಕಣ್ಣುಗಳನ್ನು ಸೆಳೆಯುತ್ತೆ, ಆದರೆ ಉತ್ತಮ ಗುಣ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತೆ. ಭಾವನೆಯಿಂದ ಬೆಸೆದ ಸಂಬಂಧ ಎಂದಿಗೂ ಬೇರೆಯಾಗದೆ ಶಾಶ್ವತವಾಗಿರುತ್ತದೆ. ಆದರೆ ಸ್ವಾರ್ಥದಿಂದ ಬೆಸೆದ ಸಂಬಂಧ ಬಹುಕಾಲ ಉಳಿಯುವುದಿಲ್ಲ. ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.